ಸ್ನೇಹಿತರೆ, ಹರಿಯಾಣ ಮತ್ತು ಪಂಜಾಬ್ ಗಡಿಯಲ್ಲಿ ಹೋರಾಟ ಮಾಡ್ತಾ ಇರೋ ರೈತರ ಒಂದೊಂದೇ ಮುಖವಾಡಗಳು ಈಗ ಕಳಚಿ ಬೀಳ್ತಾ ಇವೆ. ಇವರೆಲ್ಲ ನಿಜಕ್ಕೂ ರೈತರ? ಇವರಿಗೆ ನಿಜವಾಗೂ ರೈತರ ಬಗ್ಗೆ ಕನಿಕರ, ಕಾಳಜಿ ಇದೆಯಾ? ಅಥವಾ ಇವರು ರೈತರ ಹೆಸರು ಹೇಳ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಏನಾದ್ರೂ ಈ ತರದ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರಾ? ಇಲ್ಲಿ ಖಲಿಸ್ತಾನದ ಹೆಸರು ಬರ್ತಾ ಇರೋದು ಯಾಕೆ? ನಿಜಕ್ಕೂ ಇದರ ಹಿಂದೆ ಉಗ್ರ ಸಂಘಟನೆಗಳ ಕೈವಾಡ ಇದೆಯಾ? ಅನ್ನ ಕೊಡೋ ರೈತರು ಈ ರೀತಿ ಹಿಂಸಾತ್ಮಕ ಕೃತ್ಯಗಳನ್ನು ಮಾಡ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ನಾವು ಈ ವಿಡಿಯೋದಲ್ಲಿ ಕಂಡ್ಕೊಳ್ಳೋಣ. ಅದಕ್ಕೂ ಮುಂಚೆ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಕಳೆದ ವರ್ಷ ತಾನೇ ರೈತರ ಹೋರಾಟ ಮುಕ್ತಾಯವಾಗಿತ್ತು. ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲ ದೀರ್ಘ ಪ್ರತಿಭಟನೆಯನ್ನು ರೈತರು ಡೆಲ್ಲಿ ಗಡಿನಲ್ಲಿ ನಡೆಸಿದ್ರು. ಈಗ 2024ರ ಲೋಕಸಭಾ ಚುನಾವಣೆ ಶುರುವಾಗಿದೆ. ಈ ಹೊತ್ತಲ್ಲಿ ಮತ್ತೆ ರೈತರ ಪ್ರತಿಭಟನೆ ಕಿಚ್ಚು ಡೆಲ್ಲಿಯ ಗಡಿಯಲ್ಲಿ ಹೊತ್ತಿಕೊಂಡಿದೆ. ಸುಮಾರು 2 ವಾರಗಳಿಂದ ರೈತರು ಹರಿಯಾಣ ಮತ್ತು ಪಂಜಾಬ್ ಗಡಿಗಳಲ್ಲಿ ಪ್ರತಿಭಟನೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಅವರೆಲ್ಲ ಡೆಲ್ಲಿ ಕಡೆ ನುಗ್ಗೋದಕ್ಕೆ ಶುರು ಮಾಡಿದ್ದಾರೆ. ಡೆಲ್ಲಿ ಪಂಜಾಬ್ ಗಡಿನಲ್ಲಿ ಈಗ ಸಂಪೂರ್ಣ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ರೈತರು ರಸ್ತೆ ಮತ್ತು ರೈಲುಗಳನ್ನು, ಹೈವೇಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಹಲವು ಬಾರಿ ರೈತರು ಮತ್ತು ಸರ್ಕಾರದ ನಡುವೆ ಮಾತುಕತೆ ನಡೆದಿದೆ. ಹಲವು ಸುತ್ತುಗಳ ಮಾತುಕತೆ ನಂತರನೂ ಪ್ರತಿಭಟನೆ ನಿಲ್ತಾ ಇಲ್ಲ. ನಿಜಕ್ಕೂ ಈ ಪ್ರತಿಭಟನೆಯಲ್ಲಿ ತೊಡಗಿರೋರು ಯಾರು ರೈತರಲ್ಲ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಅವ್ರು ಹೇಳೋದೇನಪ್ಪಾ ಅಂದ್ರೆ, ರೈತರು ಹೋರಾಟಕ್ಕೆ ಅಂತ ತಂದಿರೋ ಟ್ರ್ಯಾಕ್ಟರ್ ಗಳ ಮೇಲೆ ಖಲಿಸ್ತಾನಿ ಉಗ್ರರ ಫೋಟೋಗಳಿದಾವೆ. ನಿಹಾಂಗ್ ನ ಕೆಲ ಸಿಖ್ಖರು ಭದ್ರತಾ ಪಡೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಕಲ್ಲು ತೂರ್ತಾ ಇದ್ದಾರೆ. ಇದೆಲ್ಲದರ ಹಿಂದೆ ಖಲಿಸ್ತಾನಿ ಉಗ್ರರ ಕೈವಾಡ ಇದೆ ಅನ್ನುತ್ತೆ ಕೇಂದ್ರ ಸರ್ಕಾರ. ಸ್ನೇಹಿತರೆ, ರೈತರ ಬೇಡಿಕೆಗಳು ಯಾವುವು ಅಂತ ಒಮ್ಮೆ ನೋಡೋಣ. ಮೊದಲನೇದಾಗಿ ರೈತರು ಮತ್ತು ಕಾರ್ಮಿಕರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅನ್ನೋದು. ಸ್ನೇಹಿತರೆ, ಇದರಲ್ಲಿ ರೈತರ ಸಾಲ ಟೋಟಲ್ 22.5 ಲಕ್ಷ ಕೋಟಿ ಇದೆ. ಭಾರತ ದೇಶದ ಬಜೆಟ್ ಗಾತ್ರ 47 ಲಕ್ಷ ಕೋಟಿ ಇದೆ. ಅದರ ಅರ್ಧದಷ್ಟು ರೈತರ ಸಾಲ ಇದೆ. ಎರಡನೇ ಬೇಡಿಕೆ ಏನಪ್ಪಾ ಅಂದ್ರೆ, ರೈತರಿಗೆ ಕೊಡೋ ಬೆಂಬಲ ಬೆಲೆಗೆ ಕಾನೂನಿನ ಸುರಕ್ಷತೆ ಬೇಕು. ಅದಕ್ಕೆ ಕಾನೂನಿನಿಂದ ಮಾನ್ಯ ಮಾಡಬೇಕು. ಬೆಂಬಲ ಬೆಲೆಗಿಂತ ಯಾರಾದ್ರೂ ಕಡಿಮೆ ರೇಟಿಗೆ ಕೊಂಡುಕೊಂಡ್ರೆ ಅದಕ್ಕೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅನ್ನೋದು ಎರಡನೇ ಬೇಡಿಕೆ. ಭೂ ಸ್ವಾಧೀನ ಕಾಯ್ದೆ 2013 ಅನುಷ್ಠಾನಕ್ಕೆ ಬರಬೇಕು. ಇದು ಮೂರನೇ ಬೇಡಿಕೆ. ನಾಲ್ಕನೇದು, ಈ ರೀತಿ ಮಾಡಿಕೊಂಡಂತ ಭೂ ಸ್ವಾಧೀನದ ಮೇಲೆ ರೈತರಿಗೆ ಪರಿಹಾರಕ್ಕಾಗಿ ಮಾರುಕಟ್ಟೆ ಬೆಲೆಯ 4ರಷ್ಟನ್ನು ಪರಿಹಾರ ಧನವಾಗಿ ಕೊಡಬೇಕು ಮತ್ತು ಅವರ ಕುಟುಂಬದ ಒಬ್ಬರಿಗೆ ಕೆಲಸ ಕೊಡಬೇಕು. ಬೇರೆ ದೇಶಗಳಿಂದ ಮಾಡಿಕೊಂಡಿರೋ ಮುಕ್ತ ವ್ಯಾಪಾರ ಒಪ್ಪಂದನ ಭಾರತ ಈಗಲೇ ನಿಲ್ಲಿಸಬೇಕು ಅನ್ನೋದು ಮತ್ತೊಂದು ಬೇಡಿಕೆ. ರೈತರು ಮತ್ತು ಕೃಷಿ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯ ಕೊಡಬೇಕು. ಇದು ಮತ್ತೊಂದು ಬೇಡಿಕೆ. ದೆಹಲಿ ಪ್ರತಿಭಟನೆ ವೇಳೆ ಮೃತಪಟ್ಟ ರೈತರಿಗೆ ಪರಿಹಾರ ಕೊಟ್ಟು ಒಬ್ಬರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಸಹ ಬೇಡಿಕೆ. ಕೃಷಿ ಹೋರಾಟದ ಮೇಲೆ ರೈತರ ಮೇಲೆ ಹಾಕಲಾದ ಕೇಸ್ಗಳನ್ನು ವಾಪಸ್ ತಗೋಬೇಕು ಅನ್ನೋದು ಸಹ ಬೇಡಿಕೆ. ನಕಲಿ ಬೀಜ, ಕೀಟನಾಶಕ ತಯಾರು ಮಾಡೋ ಕಂಪನಿಗಳ ವಿರುದ್ಧ ದಂಡ ಹಾಕಬೇಕು ಅನ್ನೋದು ಮತ್ತೊಂದು ಬೇಡಿಕೆ. ಈ ರೀತಿ ಸುಮಾರು 12 ಬೇಡಿಕೆಗಳನ್ನು ರೈತರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಸ್ನೇಹಿತರೆ, ಈ ಎಲ್ಲಾ ಬೇಡಿಕೆಗಳಲ್ಲಿ 2ಅನ್ನು ಈಡೇರಿಸೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಅದರಲ್ಲಿ ಒಂದು, ಈ ಹಿಂದೆ ಹಾಕಲಾಗಿದೆ ರೈತರ ಮೇಲೆ ಕೇಸ್ಗಳು, ಅವನ್ನೆಲ್ಲ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು, ಮೃತಪಟ್ಟ ರೈತರಿಗೆ ಪರಿಹಾರವನ್ನು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಈ 2 ಬೇಡಿಕೆಗಳನ್ನು ಮಾತ್ರ ಈಡೇರಿಸುವುದಾಗಿ ಸರ್ಕಾರ ಒಪ್ಪಿದೆ. ಸ್ನೇಹಿತರೆ, ಇದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಒಬ್ಬ ಸಾಮಾನ್ಯ ರೈತನಾಗಿರೋನು ಇಂತಹ ಉಗ್ರ ಹೋರಾಟಗಳಲ್ಲಿ ಭಾಗವಹಿಸ್ತಾನ? ರೈತರು ಹೋರಾಟ ಮಾಡಿ, ಹೋರಾಟದ ಎಲ್ಲ ಹಕ್ಕುಗಳು ಇದಾವೆ. ಆದರೆ ಕತ್ತಿ ಗುರಾಣಿಗಳನ್ನು ಹಿಡ್ಕೊಂಡು ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ಗಳನ್ನು ಮಾಡಿಫೈ ಮಾಡಿ ದೇಶದ ರಾಜಧಾನಿಗೆ ನುಗ್ಗಿಸ್ತೀವಿ ಅನ್ನೋದು, ಇದೆಲ್ಲ ಏನನ್ನು ಸೂಚಿಸುತ್ತೆ? ಒಂದು ಕ್ಷಣ ನೀವೇ ಯೋಚನೆ ಮಾಡಿ. ಪ್ರತಿಭಟನೆ ದಾರಿ ತಪ್ಪಿ ಬೇರೆ ಕಡೆ ಎಲ್ಲಾದ್ರೂ ಸಾಕ್ತಾ ಇದೆಯಾ? ಇದ್ರ ಹಿಂದೆ ಬೇರೆ ಯಾವುದಾದ್ರೂ ರಾಷ್ಟ್ರ ವಿರೋಧಿ ಶಕ್ತಿಗಳ ಕುಮ್ಮಕ್ಕು ಇದೆಯಾ ಅನ್ನೋದು ಕೇಂದ್ರ ಸರ್ಕಾರ ಮಾಡ್ತಾ ಇರೋ ಆರೋಪ. ನೀವು ಇನ್ನೊಂದು ವಿಷಯ ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪಾ ಅಂದ್ರೆ, ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪ್ರಭಾವಿ ನಾಯಕರಾಗಿರ್ಬೋದು, ಆದರೆ ಅವರ ಜನಪ್ರಿಯತೆ ತಮಿಳುನಾಡು ಮತ್ತು ಪಂಜಾಬ್ನಲ್ಲಿ ಬಹಳ ಕಡಿಮೆ ಇದೆ. ಇದಕ್ಕೆಲ್ಲ ಕಾರಣ ಈ ರೈತ ಪ್ರತಿಭಟನೆ ಅಂತ ಹೇಳಲಾಗ್ತಾ ಇದೆ. ಎಂಎಸ್ಪಿ ಸೇರಿದಂತೆ ಸುಮಾರು 12 ಬೇಡಿಕೆಗಳನ್ನಿಟ್ಟು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಹೇಳೋದೇನಪ್ಪಾ ಅಂದ್ರೆ, ರೈತರು ಬೆಳೆಯೋ ಪ್ರತಿಯೊಂದು ಬೆಳೆ, ಹಣ್ಣು, ತರಕಾರಿ, ದವಸ ಧಾನ್ಯ, ಈ ಎಲ್ಲವಕ್ಕೂ ಎಂಎಸ್ಪಿ ಅನ್ನು ಕೊಡೋದು ಬಹಳ ಕಷ್ಟ. ಅಷ್ಟೊಂದು ದುಡ್ಡು ಸರ್ಕಾರದ ಬಳಿ ಇಲ್ಲ. ಈ ಬೇಡಿಕೆಗಳನ್ನು ತತ್ಕ್ಷಣಕ್ಕೆ ಜಾರಿಗೆ ತರುವುದು ಅಸಾಧ್ಯ ಅನ್ನುತ್ತೆ ಸರ್ಕಾರ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಸಹ ಈ ಎಂಎಸ್ಪಿ ಕೂಗು ಎದ್ದಿತ್ತು. ಆಗ ಕಾಂಗ್ರೆಸ್ ಸರ್ಕಾರಕ್ಕೂ ಸಹ ಇದನ್ನ ಜಾರಿಗೆ ತರೋಕಾಗಿರ್ಲಿಲ್ಲ. ಈಗ ಕಾಂಗ್ರೆಸ್ನವ್ರು ಹೇಳೋದು, ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಎಂಎಸ್ಪಿ ನ ಜಾರಿ ಮಾಡ್ತೀವಿ ಅಂತಾರೆ.
ಈ ಹೋರಾಟದಲ್ಲಿ ಇರೋರು ಯಾರೂ ರೈತರಲ್ಲ. ಇದಕ್ಕೆ ಬೆಂಬಲ ಕೊಟ್ಟಿರೋರು ಖಲಿಸ್ತಾನಿ ಉಗ್ರರು. ಇವರು ಕೆನಡಾದಿಂದ ಆಪರೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ನಮ್ಮ ಬಳಿ ಸಾಕ್ಷಿ ಇದೆ ಅನ್ನುತ್ತೆ ಕೇಂದ್ರ ಗುಪ್ತಚರ ವರದಿ. ರೈತ ಸಂಘಕ್ಕೂ ಖಲಿಸ್ತಾನಿಗಳಿಗೂ ಏನ್ ಸಂಬಂಧ? ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನೋ ಕೂಗುಗಳು ರೈತ ಸಂಘದ ಹೋರಾಟದಲ್ಲಿ ಯಾಕೆ ಪ್ರತಿಧ್ವನಿಸ್ತಾ ಇದ್ದಾವೆ? ರೈತರು ಯಾವಾಗಲೂ ಶಾಂತಿಯುತ ಪ್ರತಿಭಟನೆಗೆ ಹೆಸರಾದವರು. ಆದರೆ ಈ ಒಂದು ರೈತ ಸಂಘದ ಹೋರಾಟದಲ್ಲಿ ಅಶಾಂತಿ ಯಾಕೆ ಉಂಟಾಗ್ತಾ ಇದೆ? ಹಿಂಸಾಚಾರ ಯಾಕೆ ಆಗ್ತಾ ಇದೆ? ಪದೇ ಪದೇ ಪೊಲೀಸರ ಮೇಲೆ ಯಾಕೆ ದಾಳಿ ಆಗ್ತಾ ಇದೆ ಅನ್ನೋದು ಸರ್ಕಾರ ಕೇಳ್ತಾ ಇರೋ ಪ್ರಶ್ನೆ. ಸ್ನೇಹಿತರೆ, ಈ ಪಂಜಾಬ್ ಮತ್ತು ಹರಿಯಾಣ ಗಡಿನಲ್ಲಿ ನಡೀತಾ ಇರತಕ್ಕಂತ ಪ್ರತಿಭಟನೆಯಲ್ಲಿ ರೈತರನ್ನು ಚದುರಿಸೋದಕ್ಕೋಸ್ಕರ ಡ್ರೋನ್ಗಳನ್ನು ಮತ್ತು ಅಶ್ವವಾಯುವನ್ನು ಉಪಯೋಗಿಸಿದ್ರು. ಈ ಮೂಲಕ ರೈತ ಪ್ರತಿಭಟನೆಯನ್ನು ಹತ್ತಿಕ್ಕೋ ಕೆಲಸನ ಪೊಲೀಸರು ಮಾಡಿದ್ರು. ಪೊಲೀಸರು ಮತ್ತು ರೈತ ಸಂಘದವರ ನಡುವೆ ಆದ ಈ ಘರ್ಷಣೆಯಲ್ಲಿ ಶುಭಕರಣ್ ಸಿಂಗ್ ಅನ್ನುವ ಯುವ ರೈತರೊಬ್ಬರು ಮೃತಪಟ್ಟಿದ್ದಾರೆ. ನಾವು ಪ್ರತಿಭಟನೆಯನ್ನು ನಿಲ್ಲಿಸೋದಿಲ್ಲ, ರೈತರ ಪ್ರತಿಭಟನೆ ಮುಂದುವರಿಯುತ್ತೆ. ಸದ್ಯಕ್ಕೆ 2-3 ದಿವಸಗಳ ಮಾತ್ರ ಪ್ರತಿಭಟನೆಯನ್ನು ಅವರಿಗೆ ಸಂತಾಪ ಸೂಚಿಸೋದಕ್ಕೋಸ್ಕರ ನಿಲ್ಲಿಸಿದೀವಿ ಅಂತಾರೆ ರೈತ ಮಜ್ದೂರ್ ಸಂಘದ ಅಧ್ಯಕ್ಷ ಸರ್ವಂತ್ ಸಿಂಗ್ ಪಂದೇರ್ ಹೇಳಿದ್ದಾರೆ. ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿ ಮಾಡ್ತಾ ಇರೋ ಆರೋಪ ಏನಪ್ಪಾ ಅಂದ್ರೆ, ಈ ಗಡಿ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ರೈತರು ತ್ಯಾಜ್ಯಗಳನ್ನೆಲ್ಲ ಅಲ್ಲಿ ತಂದು ಸುರಿದು ಅದಕ್ಕೆ ಬೆಂಕಿ ಹಚ್ಚಿ ಕಾರ್ಪುಡಿ ಆಗ್ತಾ ಇದ್ದಾರೆ. ಇದರಿಂದಾಗಿ ಸುತ್ತ ಹೊಗೆ ಹರಡಿ ಸುಮಾರು 1 ಡಜನ್ಗೂ ಹೆಚ್ಚು ಪೊಲೀಸರು ಅಸ್ವಸ್ಥರಾಗಿದ್ದಾರೆ ಅಂತ ಹರಿಯಾಣ ಪೊಲೀಸರು ಆರೋಪ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಸುಮಾರು 1200 ಟ್ರ್ಯಾಕ್ಟರ್ಗಳಲ್ಲಿ 14,000ದಷ್ಟು ರೈತರು ಡೆಲ್ಲಿ ಕಡೆಗೆ ಹರಿದು ಬರ್ತಾ ಇದ್ದಾರೆ. ಅಶ್ವವಾಯು ಪ್ರಯೋಗ, ರಬ್ಬರ್ ಗುಂಡ್ ಮತ್ತು ಲಾಠಿ ಚಾರ್ಜ್ ನಿಂದಾಗಿ ಸುಮಾರು 300ಕ್ಕೂ ಹೆಚ್ಚು ಜನ ರೈತರು ಗಾಯಗೊಂಡಿದ್ದಾರೆ ಅನ್ನೋದು ರಿಪೋರ್ಟ್ ಆಗಿದೆ. ಆದರೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ನಿಲ್ಲಿಸೋ ಪ್ರಶ್ನೆನೇ ಇಲ್ಲ, ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಕಿಸಾನ್ ಮಜ್ದೂರ್ ಸಂಘದ ಅಧ್ಯಕ್ಷ ಸರ್ವನ್ ಸಿಂಗ್ ಪಂದೇರ್ ಹೇಳಿದ್ದಾರೆ. ಶುಭಕರಣ್ ಸಿಂಗ್ ಅನ್ನುವ ಯುವ ರೈತರು ಪೊಲೀಸರು ಮತ್ತು ರೈತರ ನಡುವಿನ ಘರ್ಷಣೆಯಲ್ಲಿ ಮೃತಪಟ್ಟಿದ್ರು. ಇದಕ್ಕಾಗಿ 2 ದಿನಗಳ ಶೋಕಾಚರಣೆಯನ್ನು ಸಹ ರೈತ ಸಂಘದವರು ಮಾಡಿದ್ರು. ಸ್ನೇಹಿತರೆ, ಈ ಮಾತಂತೂ ಸತ್ಯ. ಇದೀಗ ರೈತರ ಪ್ರತಿಭಟನೆಯಾಗಿ ಮುಂದುವರೆದಿಲ್ಲ, ಇದು ರಾಜಕೀಯವಾಗಿ ಪ್ರೇರಿತವಾದಂತಹ ಪ್ರತಿಭಟನೆ ಅಂದ್ರೂ ತಪ್ಪಾಗಲ್ಲ. ಇದರ ಹಿಂದೆ ಉಗ್ರ ಸಂಘಟನೆ ಮತ್ತು ರಾಜಕೀಯ ಪಕ್ಷಗಳು ಇದಾವೆ ಅನ್ನೋದು ಬಿಜೆಪಿಗರ ಆರೋಪ. ನರೇಂದ್ರ ಮೋದಿ ಅವರು ರಾಮ ಮಂದಿರವನ್ನು ಕಟ್ಟಿದ ಮೇಲೆ ಜನಪ್ರಿಯತೆ ಉತ್ತುಂಗದಲ್ಲಿದ್ದಾರೆ. ಅದನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ಹಾಗಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಂತ ಒಬ್ಬ ರೈತ ಮುಖಂಡನೇ ಮೀಡಿಯಾಗೆ ಹೇಳಿರೋದು ಸುದ್ದಿಯಾಗಿದೆ. ಇದರ ಅರ್ಥ ಈ ಪ್ರತಿಭಟನೆ ರಾಜಕೀಯ ಸ್ವರೂಪ ಪಡೆದಿರೋದು ಸತ್ಯ. ನರೇಂದ್ರ ಮೋದಿ ಅವರು ಈ ಹಿಂದೆ ಪಂಜಾಬ್ಗೆ ಬಂದಾಗ ತಪ್ಪಿಸ್ಕೊಂಡು ವಾಪಸ್ ಹೋದ್ರು, ಆದರೆ ಈ ಬಾರಿ ಬಂದಾಗ ಬಿಡೋಲ್ಲ ಅಂತಾರೆ ನೋಡಿ. ಅದಕ್ಕೆ ಹೇಳಿದ್ದು, ಇದು ರೈತರ ಪ್ರತಿಭಟನೆಯಾಗಿ ಉಳಿದಿಲ್ಲ, ರಾಜಕೀಯ ದ್ವೇಷದ ಪ್ರತಿಭಟನೆ. ಈ ಪ್ರತಿಭಟನೆಯಿಂದ ಇರೋ ಉದ್ದೇಶ ರೈತರ ಏಳಿಗೆ ಅಲ್ಲ. ಸ್ನೇಹಿತರೆ, ರೈತರನ್ನು ದೇವರು ಅಂತ ಪೂಜಿಸುವ ಜನ ನಾವು ತಿನ್ನೋ ಪ್ರತಿಯೊಂದು ಅನ್ನದ ಅಗುಳಿನ ಮೇಲೂ ಸಹ ರೈತರ ಹೆಸರು ಬರೆದಿರುತ್ತೆ. ಆದ್ರೆ ಅಂತಹ ರೈತರ ಹೆಸರನ್ನು ಹೇಳ್ಕೊಂಡು ರೈತರ ಹೋರಾಟದ ದಿಕ್ಕನ್ನು ತಪ್ಪಿಸ್ತಾ ಇರೋದು ಯಾರು? ನಿಜಕ್ಕೂ ಈ ಹೋರಾಟ ರೈತರ ಪರವಾಗಿದೆಯಾ? ಇದು ರಾಜಕೀಯ ಲಾಭಕ್ಕಾಗಿ ಮಾಡ್ತಿರೋ ವ್ಯವಸ್ಥಿತವಾದ ಟೂಲ್ ಕಿಟ್ಟ? ಇದರಲ್ಲಿ ನರೇಂದ್ರ ಮೋದಿ ಅವರ ಹೆಸರು, ರಾಹುಲ್ ಗಾಂಧಿ ಅವರ ಹೆಸರು, ಖಲಿಸ್ತಾನದ ಹೆಸರು ಯಾಕೆ ತೂರಿ ಬರ್ತಾ ಇದೆ? ನಿಜಕ್ಕೂ ಉಳುಮೆ ಮಾಡೋ ರೈತನಿಗೆ ಇದೆಲ್ಲದರ ಬಗ್ಗೆ ಯೋಚನೆ ಮಾಡುವಷ್ಟು ಟೈಮ್ ಇದೆಯಾ? ರೈತರ ಪ್ರತಿಭಟನೆ ಹೆಸರಲ್ಲಿ ನಿಜವಾದ ರೈತರಿಗೆ ಮೋಸ ಆಗ್ತಾ ಇದೆಯಾ? ಅಥವಾ ಸರ್ಕಾರನೇ ನಿಜಕ್ಕೂ ರೈತರನ್ನು ಕಡೆಗಣಿಸಿದೆಯಾ? ಈ ಎಲ್ಲ ಪ್ರಶ್ನೆಗಳು ಹೇಳೋದು ಸಹಜ. ಸ್ನೇಹಿತರೆ, ಇದರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.